ರಾಜ್ಯಕ್ಕೆ ಸುರ್ಜೇವಾಲಾ ಅವರು ಬನ್ನಿ ಸರ್. ರಾಜ್ಯಕ್ಕೆ ಸುರ್ಜೇವಾಲಾ ಬರೋದ್ರಿಂದ ಏನಾಗೋದಿಲ್ಲ. ಅವರು 6 ತಿಂಗಳಿಗೊಮ್ಮೆ ಬಂದು ಏನು ಮಾಡ್ತಾರೆ ನಂಗೆ ಗೊತ್ತಿಲ್ಲ. ನಾನು ಅದನ್ನ ಈಗ ಭಾಳ ಓಪನ್ ಆಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಈ ರೀತಿ ಆದಾಗ ಬರ್ತಾರ ಅವ್ರದ್ದು ನಡೀತದೆ ರೋಜಿ ರೋಟಿ. ಮೇಜರ್ ಸರ್ ಮಾವು ವಿಚಾರದಲ್ಲಿ ಧಾರವಾಡ ಜಿಲ್ಲೆಗೆ ತುಂಬಾ ಅನ್ಯಾಯ ಆಗಿದೆ. ಎದ್ರಾಗ ಸಿಎಂ ಬದಲಾವಣೆ ಬಹಳ ಚರ್ಚೆ ಆಗ್ತಿರತಕ್ಕಂಥದ್ದು ಸರ್. ಅಲ್ಲಿ 2 CLP ಮೀಟಿಂಗ್ ನೋಡ್ರಿ, ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಬಂದಾಗಿನಿಂದ ಇದು ಒಳಗೊಳಗೆ ಇದು ಬೂದಿ ಮೆಚ್ಚಿದ ಕೆಂಡದಂತಿತ್ತು. ಈಗ ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಹೇಳ್ತಾ ಇದೆ. ಹಾಗಾಗಿ ಇವೆಲ್ಲ ಲಾ ಆ್ಯಂಡ್ ಆರ್ಡರು ಸಮಸ್ಯೆಗಳಾಗಲಿಕ್ಕೆ, ಭ್ರಷ್ಟಾಚಾರ ಮತ್ತು ಈ ಎಲ್ಲ ಘಟನೆಗಳೇನು ನಡೀತಾ ಇದ್ದಾವೆ, ಈಗ ಕ್ರಿಮಿನಲ್ ಕೇಸ್ಗಳು ಜಾಸ್ತಿ ಆಗ್ತಾ ಇರೋದು, ಕ್ರಿಮಿನಲ್ ಜನರಿಗೆ ಒಂದು ರಕ್ಷಣೆ, ಇವೆಲ್ಲವೂ ಕಾರಣಕ್ಕೆ ರಾಜ್ಯದಲ್ಲಿ ಯಾವುದೇ ರೀತಿಯಾದಂಥ ಕಂಟ್ರೋಲ್ ಇಲ್ಲ. ಈಗೇನೋ ಟ್ರಾನ್ಸ್ಫರ್ದಲ್ಲಿ ಸಿಕ್ಕಾಪಟ್ಟೆ ದುಡ್ಡು, ಇದೆಲ್ಲ ಇಷ್ಟು ಓಪನ್ ಆಗಲಿಕ್ಕೆ ಗುತ್ತಿಗೆದಾರರು ಪತ್ರ ಗುತ್ತಿಗೆದಾರಿಗೆ ದುಡ್ಡು ಸಿಗ್ತಾ ಇಲ್ಲ. ನಮಗೆ ದಯಾಮರಣ ಕೊಡ್ರಿ ಅಂತ ಇದಕ್ಕೆ ಎಲ್ಲಕ್ಕೂ ಪೊಲೀಸ್ ಸ್ಟೇಷನ್ಗಳನ್ನು ಆಕ್ಷನ್ ಮಾಡ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ಗಳನ್ನು ಅವ ಇಷ್ಟು ಕೊಡ್ತಾನಪ್ಪ, ನೀ ಎಷ್ಟು ಅಂತ ಹೇಳಿ ಯಾರು ಜಾಸ್ತಿ ಕೊಡ್ತಾರೆ ಅವ್ರನ್ನ ಅಲ್ಲಿ ಹಾಕೊಂಡ್ಬರ್ತಾರೆ ಹೋಗಿ. ಈ ಸ್ಥಿತಿ ಬರಲಿಕ್ಕೆ ಕಾರಣ ಅಂದ್ರೆ ಕಾಂಗ್ರೆಸ್ಸಿನ ಒಳಜಗಳ, ಕಾಂಗ್ರೆಸ್ಸಿನ ಬೇಗುದಿ, ಮತ್ತೀಗ ಅವ್ರ ಮ್ಯಾಲಿನಿಂದ ಬಂದವರು ಅವರು ಒಂದು ಸ್ವಲ್ಪ ಇದ್ರಾಗ ತೂರ್ಕೊಂಡು ಹೋಗ್ತಾರೆ. ಇಲಾಖೆಯಲ್ಲಿ ಡಿಜಿಟಲೀಕರಣ ಮಾಡಿದ ದಾಖಲೆಗಳಲ್ಲಿ ಹಸ್ತದ ಗುರುತುಗಳನ್ನು ಹಾಕಲಿಕ್ಕೆ ನೋಡ್ರಿ, ಇವ್ರ ಹಸ್ತದ ಗುರುತು ಎಲ್ಲ ಹಾಕಿದ್ರೆ ಇಡೀ ದೇಶದಾಗ ಹಸ್ತ ಅದು ಭಸ್ಮಾಸುರ ಹಸ್ತ ಆಗಿಬಿಟ್ಟದ ಈಗ. ಅದು ಹಿಂಗಾಗಿ ಅದನ್ನು ನಾವು ವಿರೋಧ ಅಂತೂ ರಾಜಕೀಯವಾಗಿ ಮಾಡ್ತೀವಿ. ಆದರೆ ಅದರಿಂದ ಏನಾಗೋದಲ್ಲ, ಎಲ್ಲೇ ಹಸ್ತ ಹಾಕೋದು ಕೂಡಲೇ ನೀವು ಗೆದ್ದು ಬಿಡ್ತೀರಿ ಅಂತ ತಿಳ್ಕೊಂಡಿದ್ರೆ ಅದರಿಂದ ಏನಾಗೋದಲ್ಲ. ಅದು ಭಸ್ಮಾಸುರ ಹಸ್ತ ಅಂತ ಗೊತ್ತಾಗಿದೆ. ಇಡೀ ದೇಶದಲ್ಲಿ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೆ. ಹಿಮಾಚಲ ಪ್ರದೇಶದಲ್ಲಿ ಏನಾಗಿದೆ ಇವತ್ತು ಪರಿಸ್ಥಿತಿ, ತೆಲಂಗಾಣದಲ್ಲಿ ಅಲ್ಲಿಯೂ ಇದೇ ರೀತಿ ಶುರುವಾಗಿದೆ, ಅಲ್ಲಿಯೂ ಒಳಜಗಳ ಶುರುವಾಗಿದೆ, ಕರ್ನಾಟಕದಲ್ಲಿ ಶುರುವಾಗಿದೆ. ಇವು ಹೊಕ್ಕಾವು. ಅದಾದ ನಂತರ ಮುಂದೆ ಕಾಂಗ್ರೆಸ್ ಪಾರ್ಟಿ ಎಲ್ಲೂ ಉಳಿದಿಲ್ಲ. ಎಲ್ಲರೂ ಕಾಂಗ್ರೆಸ್ ಪಾರ್ಟಿ ಎಲ್ಲರಿಗೂ ಒಂದು ಭಾರ ಆಗ್ಯದ, ಲಯಬಿಲಿಟಿ ಆಗ್ಯದ. ಇಳಿಸಿ DK CM ಆದ್ರೆ ಕಾಂಗ್ರೆಸ್ ಇರುತ್ತಂತೆ, ಆ ಥರದ ಬೆಂಬಲ DK ಅವ್ರಿಗೆ ಸಿಗುತ್ತೆ ಸರ್. ಏನೇ ಸಿದ್ದರಾಮಯ್ಯವ್ರನ್ನ 2.5 ವರ್ಷದ ನಂತರ ಇಳಿಸ್ತಾರ, DK ಶಿವಕುಮಾರ್ CM ಆಗ್ತಾರ ಅಂತ ಒಂದು ಚರ್ಚೆ ನಡೆದಿದೆ ಸರ್. ಅವಾಗ ಸ್ಟೇಬಲ್ ಆಗಿ ಉಳಿತು ಸರ್ ಗೌರ್ಮೆಂಟ್. ನೋಡ್ರಿ, ನಾವು ಹೇಳೋದು ಕಾಂಗ್ರೆಸ್ ಪಾರ್ಟಿ ಅವ್ರು ಯಾರು ಆಳ್ತಾರ ಅವ್ರಿಗೆ ಬಿಟ್ಟಿದ್ದು. ಆದರೆ 5 ವರ್ಷ ಅವ್ರಿಗೆ ಅಧಿಕಾರ ಕೊಟ್ಟರೆ ಸರಿಯಾಗಿ ಜನಪರವಾದಂಥ ಆಡಳಿತವನ್ನು ನಡೆಸ್ತಾರೆ. ಇಂಡಿಯಿಂದ ಹೊರಗೆ ಬಂದಿದೆ ಕಾಂಗ್ರೆಸ್, ಎಲ್ಲ ಕಡೆ ಬರ್ತಾ ಇದೆ. ಅಲ್ಲಿ ಇಂಡಿಯಿಂದ ಕಾಂಗ್ರೆಸ್ ಹೊರಗೆ ಬಂದಿಲ್ಲ. ಇಂಡಿಯವರೇ ಕಾಂಗ್ರೆಸ್ ಇಂಡಿ ಉಳಿದ ಇಂಡಿಗಳು ಕೂಡಿ ಇವ್ರ ಕೈಯಾಗಿ ಗಿಂಡಿ ಕೊಟ್ಟು ಕಳಿಸ್ತಾ ಇದ್ದಾರೆ.